ನಮಸ್ಕಾರ ಸ್ನೇಹಿತರ. ಗೃಹಲಕ್ಷ್ಮಿ 8,000 ಕಣ್ರಿ. ಒಂದಲ್ಲ ಎರಡಲ್ಲ 4 ಕಂತುಗಳು ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಸುಮಾರು 10,000 ಕೋಟಿಯಷ್ಟು ವೆಚ್ಚವನ್ನ ಸರ್ಕಾರ ಮಾಡಿದೆ. ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ಸೊ ನಾನಂತರೂ ಪ್ರತಿ ತಿಂಗಳು ಕೂಡ ನೋಟಿಸ್ ಅನ್ನ ಕಳಿಸ್ತಾನೆ ಇರ್ತೀನಿ. ಆದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ CM ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಏನಾದರೂ ಹೇಳಲೇಬೇಕಲ್ವಾ. ಈಗ ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಹೋದ್ರೆ ಅಷ್ಟೇ ಅಲ್ಲ, CM ಅವರ ಆರ್ಡರ್ ಕೂಡ ಬೇಕಾಗುತ್ತೆ. ಹೀಗಾಗಿ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಿರಲಿಲ್ಲ. ಇಷ್ಟೊಂದು ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಸೊ ಇದರ ಬಗ್ಗೆ BJP ನಾಯಕರು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಹೇಳ್ತಾರೆ, ಯಾಕೆ ನೋಡದಂತೆ ನಡೀತಾ ಇಲ್ವಾ. ಸೊ ಒಂದು ಕಂತಿನ ಹಣ ಹಾಕ್ತೀರಿ, ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿಸ್ತೀರಿ. 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ರಿ. ಹೀಗಾಗಿ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. 12,000 ಪ್ರತಿ ಮಹಿಳೆಯರಿಗೂ ಕೂಡ ಜಮಾ ಆಗಬೇಕು. ಸುಮಾರು 15,000 ಕೋಟಿಯಷ್ಟು ವೆಚ್ಚ ಈಗ ಮಹಿಳೆಯರಿಗೆ ನೀವು ಕೊಡಲೇಬೇಕು. 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ರ, ಈ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 2 ಲಕ್ಷ ಮಹಿಳೆಯರಿಗೂ ಕೂಡ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇರುವಂಥದ್ದು ಯಾಕೆ, ಏತಕ್ಕೆ, ಎಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಸೊ ನಿಮಗೆ ದುಡ್ಡು ಸಿಗೋದರ ಜೊತೆಗೆ ಯಾರ್ಯಾರಿಗೆ ದುಡ್ಡು ಸಿಗೋದಿಲ್ಲ ಅದನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರ. ಹೀಗೆ ಸಪೋರ್ಟ್ ನಮಗೆ ಕೊಡ್ತಾ ಇರಿ. ಇನ್ಫಾರ್ಮೇಷನ್ ನಾವು ನಿಮಗೆ ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ? ಮೇಲನೋಟಕ್ಕೆ 4 ಕಂತುಗಳು ಅಂತ ಕಾಣಿಸುತ್ತೆ, ಆದರೆ ಒಳನೋಟಕ್ಕೆ 6 ಕಂತುಗಳು. ಯಾಕಂದ್ರೆ BJP ನಾಯಕರು ಇನ್ನೆರಡು ಕಂತುಗಳು ನಿಮಗೆ ಬಹುಮಾನವನ್ನಾಗಿ ಕೊಟ್ಟಿದ್ದಾರಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಚಳಿಗಾಲದ ಅಧಿವೇಶನದಲ್ಲಿ 2 ಕಂತುಗಳ ಬಗ್ಗೆ ಮಾಹಿತಿ ಹೊರಬಿತ್ತು. ಇದರ ಬಗ್ಗೆ ನಿಮಗೆ ಹೇಳಿದ್ದೀನಿ, ಆದ್ರೂ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಚಳಿಗಾಲದ ಅಧಿವೇಶನ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಏನೇನು ಅಭಿವೃದ್ಧಿ ಆಗಬೇಕು, ಯಾವ ಯೋಜನೆಗಳಲ್ಲಿ ಸರಿಯಾಗಿ ನೀವು ಅಂದ್ರೆ ಆಡಳಿತ ಪಕ್ಷ ಸರಿಯಾಗಿ ಕೊಡ್ತಾ ಇದೀವೋ ಇಲ್ವೋ, ಅದೇ ರೀತಿಯಾಗಿ ಏನು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಂದರೆ ಆಗ್ತಾ ಇದೆ, ಅದೇ ರೀತಿಯಾಗಿ ಜನರಿಗೆ ಏನು ಸೇರಬೇಕು, ಏನು ನೀವು ಸರಿಯಾಗಿ ಕೊಡ್ತಾ ಇಲ್ಲ, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಸ್ನೇಹಿತರೆ, ಈಗ ಈ 8,000 ದುಡ್ಡು ಜೊತೆಗೆ ಇನ್ನು 4,000 12,000 ದುಡ್ಡನ್ನು ಕೊಡಬೇಕಲ್ವಾ ಸರ್ಕಾರ. ಹಾಗಾದರೆ ಯಾವ್ಯಾವ ಕಂತುಗಳಂತ ನಾವು ಮೊದಲು ತಿಳ್ಕೊಂಡು ಬಿಡೋಣ. ಈಗ ಬಹಳಷ್ಟು ಮಹಿಳೆಯರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿರದೇ ಇರ್ಬೋದು, ಆದರೆ ಒಂದು ಸಾರಿ ನಾವು ನೋಡ್ಕೊಂಡು ಬಿಡೋಣ ಸ್ನೇಹಿತರೆ. ಸೆಪ್ಟೆಂಬರ್ ತಿಂಗಳದ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಕಂತು, ಅದೇ ರೀತಿಯಾಗಿ ಅಕ್ಟೋಬರ್ ಕೂಡ 24 ಸೆಪ್ಟೆಂಬರ್ ತಿಂಗಳ ಹಣ, ಅಕ್ಟೋಬರ್ 25ನೇ ಕಂತಿನ ಹಣ, ಜೊತೆಗೆ ನವೆಂಬರ್ 26ನೇ ಕಂತಿನ ಹಣ, 27 ಡಿಸೆಂಬರ್ ಮುಗಿದೋಗಿದೆ. ಇದು ಕೂಡ ಜನವರಿ ತಿಂಗಳಲ್ಲಿ ಕೊಡಲೇಬೇಕು. ಹೀಗಾಗಿ 4 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಇನ್ನು ಜನವರಿ ಕೂಡ ಕೊಡಬೇಕಲ್ವಾ, ಜನವರಿ ಪ್ರಾರಂಭವಾದರೆ ದುಡ್ಡು ಬರಬೇಕಲ್ವಾ ಅಂತ ನೀವು ಕೇಳಬಹುದು. ಹಾಗೇನಿಲ್ಲ, ಜನವರಿ ಮುಗಿದ ನಂತರ ಫೆಬ್ರವರಿನಲ್ಲಿ ಜನವರಿ ತಿಂಗಳ ದುಡ್ಡನ್ನು ಕೊಡಬೇಕಾಗತ್ತೆ. ಅಂದರೆ ಸರ್ಕಾರ ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈಗ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತಾ ಇರ್ತದೆ ಗೋರ್ಮೆಂಟು, ಅಂದರೆ ಈಗ ಜನವರಿನಲ್ಲಿ ದುಡಿಮೆ ಮಾಡಿದ್ರೆ ಫೆಬ್ರವರಿನಲ್ಲಿ ದುಡ್ಡನ್ನು ಕೊಡ್ತಾರೆ, ಫೆಬ್ರವರಿನಲ್ಲಿ ದುಡಿಮೆ ಮಾಡಿದ್ರೆ ಅದೇ ರೀತಿಯಾಗಿ ಮಾರ್ಚ್ನಲ್ಲಿ ದುಡ್ಡನ್ನು ವೇತನವನ್ನು ಕೊಡ್ತಾರೆ. ಸೊ ಹಾಗೆ ಈ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಕೊಡ್ತೇವೆ ಅಂತ ಸರ್ಕಾರ ತಿಳಿಸಿತ್ತು. ಸೊ ಇದರ ಪ್ರಕಾರ ಈಗ ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಒಟ್ಟಾರೆಯಾಗಿ ನಿಮಗೆ 4 ಕಂತುಗಳ ಜೊತೆಗೆ ಹೋದ ವರ್ಷದಲ್ಲಿ 2025ರಲ್ಲಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ಸ್ನೇಹಿತರೆ, ಆ 2 ತಿಂಗಳ ಹಣವನ್ನು ನಿಮಗೆ ಕೊಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಇಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ 2 ಕಂತುಗಳನ್ನು ಕೊಡ್ತಾರಾ? ಖಂಡಿತವಾಗಲೂ ಕೊಡ್ತಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಚಳಿಗಾಲದ ಅಧಿವೇಶನದಲ್ಲಿ ಹೌದು 2 ಕಂತುಗಳು ಪೆಂಡಿಂಗ್ ಉಳಿಸಿದ್ದೀವಿ, ಸೊ 2 ಕಂತುಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ತಾರೆ. ಮೊದಲಿಗೆ ಒಪ್ಕೊಂಡಿರಲಿಲ್ಲ, ತದನಂತರ ಒಪ್ಕೊಳ್ತಾರೆ. ಯಾಕಂದರೆ ಸರ್ಕಾರದ ಗಮನಕ್ಕೆ ಅದು ಇರಲಿಲ್ವಂತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟರು ಮಾಹಿತಿ. ಆದರೆ ಅದರ ಬಳಿಕ ಪ್ರೆಷರ್ ಹಾಕಿದ ಮೇಲೆ ಸರ್ಕಾರದ ಗಮನಕ್ಕೆ ಬರುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿಸಿದ್ದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ 2 ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹದ್ದನ್ನು ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಹಾಗಾದರೆ ಸ್ನೇಹಿತರೆ, ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನಿಮಗೆ 6 ಕಂತುಗಳೇ ಬರ್ತಾ ಇದ್ದಾವೆ. ಆದರೆ ಸದ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದು, ಯಾಕಂದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದರು. ಯಾಕಂದರೆ ಅವರಿಗೆ ದುಡ್ಡು ಬಂದರೆ ತಾನೇ ನಿಮ್ಮೆಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ. ಹಣಕಾಸು ಇಲಾಖೆನೇ ದುಡ್ಡು ಕೊಡಲಿಲ್ಲ ಅಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲಿಂದ ಕೊಡಬೇಕಾಗತ್ತೆ? ಸರ್ಕಾರಿ ಸ್ಕೀಮ್ ಅಂದ ಬಳಿಕ ಸರ್ಕಾರ ದುಡ್ಡನ್ನು ಕೊಡಬೇಕು, ಅದು ಸಾಲವಾಗಲಿ ಏನೇ ಆಗಲಿ, ಯಾಕಂದರೆ ಕೊಟ್ಟಿರ್ತಕ್ಕಂತಹ ಮಾತನ್ನು ಉಳಿಸ್ಕೊಳ್ಬೇಕಲ್ವಾ. ಸೊ ಹೀಗಾಗಿ ಸಾಲ ಅಂತರೂ ಆಗೇ ಆಗಿದೆ, ಬೆಲೆಗಳ ಏರಿಕೆ ಆಗಿದೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅಂದರೆ
ಎಷ್ಟು ಫ್ರೀಯಾಗಿ ಕೊಡ್ತಾರೋ ಅಷ್ಟು ಈಗ ಸರ್ಕಾರ ವೆಚ್ಚವನ್ನು ಮಾಡಬೇಕಾಗತ್ತೆ. ಸರ್ಕಾರ ದುಡ್ಡನ್ನು ಎಲ್ಲಿಂದ ತರತ್ತೆ ವೆಚ್ಚ ಮಾಡಲಿಕ್ಕೆ? ನಮ್ಮಿಂದನೇ ತೆಗೆದುಕೊಳ್ಬೇಕಲ್ವ. ನಾವೇನು ಬಸ್ನಲ್ಲಿ ಓಡಾಡ್ತೀವಿ, ಅಲ್ಲಿ ದುಡ್ಡು ಕೊಡ್ತಿರ್ತೀವಿ. ಮೊದಲಿಗೆ ಗ್ಯಾರಂಟಿ ಯೋಜನೆಗಿಂತ ಮೊದಲಿಗೆ ಕರೆಂಟ್ ಬಿಲ್ನಲ್ಲಿ ಬಿಲ್ಲನ್ನು ಕಟ್ತಾ ಇರ್ತೀವಿ. ಈ ಎಲ್ಲವೂ ಕೂಡ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಾ ಇರ್ತಕ್ಕಂಥದ್ದು, ವೆಚ್ಚ ನಡೀತಾ ಇರ್ತಕ್ಕಂಥದ್ದು. ಆದರೆ ಸರ್ಕಾರಕ್ಕೆ ಬಂಡವಾಳವೇ ಇಲ್ಲ ಅಂದರೆ ಎಲ್ಲಿಂದ ದುಡ್ಡನ್ನು ಖರ್ಚು ಮಾಡಬೇಕು? ಸಾಲನೇ ಮಾಡಬೇಕಲ್ವ. ಸಾಲ ಮಾಡ್ತು ಇನ್ನೂ ಹೆಚ್ಚಿನ ಸಾಲ ಮಾಡಿದ್ರೆ ಮತ್ತಷ್ಟು ಸಾಲ ಆಗುತ್ತೆ. ಈಗಂತರೂ ಸದ್ಯಕ್ಕೆ CM ಸಿದ್ದರಾಮಯ್ಯನವರು ಹೇಗೆ ಅಧಿಕ ಒಂದು ಹೆಚ್ಚಿನ ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ ನೋಡಿ CM ಆಗಿ, ಅದೇ ರೀತಿಯಾಗಿ ಹೆಚ್ಚಿನ ಸಾಲವನ್ನು ಕೂಡ ಮಾಡಿಕೊಂಡಿದ್ದರಲ್ಲಿ ನಂಬರ್ 1 ಇದ್ದಾರೆ. ಸೊ ಹೀಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಾಲವಾಗಿದೆ. ಹೀಗಾಗಿ ಬೆಲೆಗಳ ಏರಿಕೆ ಆಗೋದು ಸಹಜನೇ, ಯಾಕಂದರೆ ಫ್ರೀಯಾಗಿ ಬೇರೆ ಕೊಡ್ತಾ ಇದ್ದಾರಲ್ವಾ. ಕೊಡೋದಂತರೂ ಅವರೇ ಹೇಳಿದ್ದಾರೆ, ಕೊಡ್ತಾ ಇದ್ದಾರೆ. ಈ ಕಡೆ ಬೆಲೆಗಳ ಏರಿಕೆ ಮಾಡಿದ್ದಾರೆ, ಅದನ್ನು ಕೂಡ ಜನರೇ ಅನುಭವಿಸ್ತಾ ಇದ್ದಾರೆ. ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ಮೆಟ್ರೋಲ್ ಟಿಕೆಟ್ ಬರೋ ಬೆಲೆ, ಅದೇ ರೀತಿಯಾಗಿ ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ ಬೆಲೆ, ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ, ಹೀಗೆ ಹಲವಾರು ಒಂದು ದಿನನಿತ್ಯ ಸಾಮಗ್ರಿಗಳ ಬೆಲೆಗಳ ಏರಿಕೆ ಮಾಡಿಬಿಟ್ಟಿದ್ದಾರೆ. ಇದರಿಂದನೂ ಸರ್ಕಾರಕ್ಕೆ ಬೆಲೆ ಏರಿಕೆಯಿಂದಾಗಿ ಇನ್ಕಮ್ ಹೋಗುತ್ತೆ. ಅದರಿಂದ ಗ್ಯಾರಂಟಿ ಯೋಜನೆಗಳು ನಡೀತವೆ, ಹಾಗೋ ಹೀಗೋ. ಹೀಗಾಗಿ ಶಕ್ತಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ವೆಚ್ಚ ಇದೆ, ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ವೆಚ್ಚ ಇದೆ. ಪ್ರತಿ ತಿಂಗಳು 2,500 ಕೋಟಿ ಗೃಹಲಕ್ಷ್ಮಿಗೆ ತೆಗೆದು ಇಡಲೇಬೇಕು. ಪ್ರತಿಯೊಂದು ಕಂತಿನಲ್ಲಿ 2,500 ಕೋಟಿ ವೆಚ್ಚವಾಗುತ್ತೆ. ಹಣಕಾಸು ಇಲಾಖೆ ಕೊಟ್ಟಿರಲಿಲ್ಲ, ಈಗ 10,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿ 4 ಕಂತುಗಳನ್ನು ದಿಢೀರನೆ ಅಂದರೆ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ. ಸೊ ಹೀಗಾಗಿ 24ನೇ ಕಂತಿನ ಹಣ ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ, ನವೆಂಬರ್ ತಿಂಗಳ ಹಣ, 26ನೇ ಕಂತಿನ ಹಣ, ಡಿಸೆಂಬರ್ 27ನೇ ಕಂತಿನ ಹಣ, ಇವುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಇದರ ಜೊತೆಗೆ ಹಿಂದಿನ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾವು ಕೂಡ ಹೇಳಿದ್ದೀನಲ್ವಾ, ಅವುಗಳು ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರ. ಸದ್ಯಕ್ಕೆ ಈ 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. 24, 25 ಅದು ನಿಮಗೆ ಬರ್ತಾ ಇದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಯಾಕೆ ಬರ್ತಾ ಇಲ್ಲ ಅಂದರೆ ಮತ್ತೆ GST ಫೇರ್ ಅಂತ ಸಾಕಷ್ಟು ಕುಟುಂಬಸ್ಥರ ಒಂದು ಅಕೌಂಟ್ ಒಂದು ಡೀಟೇಲ್ಸ್ಗಳಲ್ಲಿ ಇಲ್ಲಿ ಮಾಹಿತಿ ಸಿಗ್ತಾ ಇದೆ ಅಂತ ಸರ್ಕಾರಕ್ಕೆ. ಅದರ ಬಗ್ಗೆ ಇನ್ನೂ ಹೆಚ್ಚುವರಿ ವೆರಿಫಿಕೇಶನ್ ಆಗಲೇಬೇಕು. ಯಾಕಂದರೆ GST ಫೇರು ಶ್ರೀಮಂತರು ಕೂಡ ಮಾಡ್ತಾರೆ, ಈ ಕಡೆ ಬಡವರು ಕೂಡ ಪೇ ಮಾಡ್ತಾರೆ. ಹೀಗಾಗಿ ದಿಢೀರನೆ ಈಗ ಎಲ್ಲರನ್ನು ಕೂಡ ತೆಗೆದುಹಾಕಲಿಕ್ಕೆ ಸಾಧ್ಯವಿಲ್ಲ. ಸೊ ಬಡವರಿಗೂ ಕೂಡ ಇಲ್ಲಿ ದುಡ್ಡು ಹೋಗಲೇಬೇಕು. ಯಾಕಂದರೆ ಅವ್ರ ಹತ್ರ BPL, APL ಆದರೂ ಇದ್ದೇ ಇರುತ್ತೆ. ಹಾಗಾಗಿ BPL ರೇಷನ್ ಕಾರ್ಡ್ ಇದ್ದಂಥವರಿಗೆ ದುಡ್ಡು ಜಮಾ ಮಾಡಲಿಕ್ಕೆ ಇಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿಯಾಗಿ APL ಇದ್ದವ್ರಿಗೂ ಕೂಡ ಕೊಡುತ್ತೆ. ಸೊ BPL, APL ಇದ್ದು GST ಫೇರ್ ಮಾಡ್ತಾ ಇದ್ದರೆ ಅದು ಶ್ರೀಮಂತರ ವ್ಯಾಪಾರಸ್ಥರು ಇದ್ದರೆ ಅವರನ್ನು ತೆಗೆದುಹಾಕತ್ತೆ, ರೇಷನ್ ಕಾರ್ಡ್ ಕೊಡೋದಿಲ್ಲ. ಅದು GST ಫೇರ್ ಅಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು ಕೂಡ ಬರ್ತಾ ಇದೆ. ಹೀಗಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು GST ಫೇರ್ ಅಂತ ಬರ್ತಾ ಇದ್ದರೆ ಅವರಿಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗುತ್ತೆ, ಅದರಲ್ಲೇನು ತೊಂದರೆ ಇಲ್ಲ ಅಂತ ಸರ್ಕಾರವೇ ತಿಳಿಸಿದೆ. ಹೀಗಾಗಿ ಇದರಲ್ಲಿ ನೀವೇನು ಬದಲಾವಣೆ ಮಾಡ್ಕೊಳ್ಬೇಕಂತೇನಿಲ್ಲ, ಸರ್ಕಾರವೇ ಇನ್ನಷ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು. ಅದರ ಬಗ್ಗೆ ಚಿಂತನೆ ತನಿಖೆ ಮಾಡಿ ಸೊ ನಿಮಗೆ ದುಡ್ಡನ್ನು ಕಳುಹಿಸಬೇಕಷ್ಟೇ. ಸೊ ಆಗ ನಿಮಗೆ ಈ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ. ವೆರಿಫಿಕೇಷನ್ ಆಗ್ತಾ ಇದೆ ಅಂತ ಯಾರ್ಯಾರು ಈಗ ದುಡ್ಡನ್ನು ಪಡ್ಕೊಂಡಿಲ್ಲ ಅವರಿಗೆಲ್ಲರಿಗೂ ಕೂಡ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಹೀಗಾಗಿ ವರಿ ಮಾಡ್ಕೊಳ್ಬೇಡಿ. ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿಸಿದಾರೋ ಅಷ್ಟೆಲ್ಲ ಕಂತುಗಳನ್ನು ಜಮಾ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನೇನೇ ಹೊಸ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಅಥವಾ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಡೀಟೇಲ್ಸ್ ಬೇಕಾಗಿದ್ದರೆ ಸೊ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ಸಾಕು, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.